ಮೊದಲನೇ ಹೆಂಡತಿಗೆ ಕೈ ಕೊಟ್ಟ ಇನ್ನೊಬ್ಬಳನ್ನು ಮದುವೆಯಾದ ಭೂಪ. ರಾಯಭಾಗ ತಾಲೂಕಿನ ಕೆಂಪಟ್ಟಿ ಗ್ರಾಮದ ಸುಂದರ ದಶರಥ್ ಸನದಿ 22 ವರ್ಷದ ಯುವತಿಯ ಬಾಳಲಿ ಕತ್ತಲು. ದಶರಥ್ ಎಂಬ ಯುವಕ ಅದೇ ಗ್ರಾಮದ ಸುಂದರ ಎಂಬ ಯುವತಿಯನ್ನು ಪ್ರೀತಿಸಿ ಮದುವೆಯಾಗಿ 4 ವರ್ಷಗಳೇ ಕಳೆದೆವು. ಇತ್ತೀಚೆಗೆ ಗಂಡನ ನಡತೆ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ಹೆಂಡತಿ 4 ತಿಂಗಳಲ್ಲಿ ತನ್ನ ಬಣ್ಣ ತೋರಿಸಿದ್ದಾನೆ. ಸುಂದರ ಹುಷಾರ ಇಲ್ಲದ ಟೈಮಲ್ಲಿ ತನ್ನ ಸಂಬಂಧಿ ಎಂದು ಮನೆಗೆ ಬಂದ ಲಕ್ಷ್ಮಿ ಎಂಬ ಯುವತಿ ದಶರಥನನ್ನು ಮರಳು ಮಾಡಿ ಬುಟ್ಟೆಗೆ ಹಾಕಿಕೊಂಡಿದ್ದಾಳೆ ಎಂದು ಆರೋಪ ಮಾಡುತ್ತಿದ್ದಾಳೆ ಮೊದಲನೇ ಹೆಂಡತಿ. ಸದ್ಯ ದಶರಥ್ ಇಬ್ಬರನ್ನು ಮದುವೆ ಮಾಡಿಕೊಂಡು ಮೊದಲನೆಯವಳನ್ನು ಬೇಡ ಎಂದು ಹೇಳುತ್ತಿದ್ದಾನೆ. ಮೊದಲನೇ ಹೆಂಡತಿ ಕಣ್ಣೀರು ಹಾಕುತ್ತಾ ರಾಯಬಾಗ ಪೊಲೀಸ್ ಠಾಣೆ ಮೆಟ್ಟಲು ಏರಿದ್ದಾಳೆ. ನನ್ನ ಪಾಪನ 5ರಾಗ ತಗ್ಸಿದ್ದು ರೀ ನಾವು. ಆಮ್ಯಾಗ ನನ್ನ ಮನೆಗೆ ಬಂದಿದ್ದು ರೀ ಅಂತ ನನ್ನ ಪಾಪನ ನಾನು ತೀರ್ಕೊಂಡಿದ್ದ ನಾನು ನೋಡಕ್ಕೆ ಬಂದಿದ್ರಿ. ಮತ್ತು ಬಂದು ಏನು ಮಾಡತ್ತೀರಿ ವೈನಿರಿ ಆರಾಮದೇರಿ? ಇಬ್ಬರು ಜನರು ಹೆಂಗೆ ಪರಿಚಯ ಆತ್ರದ? ನನ್ನ ಮಗುಗೆ ಹಾರ್ಟ್ ಒಳ್ಳಾಗಿತ್ತು ರೀ. 5ರಾಗ ತಗ್ಸೋದಿತ್ತು ರೀ. ಅದನ್ನ ತಗ್ಸಿದ್ರು ಅವ್ರು ನಮ್ಮ ಮನೆಗೆ ಬಂದಿದ್ರು. ಅವ್ರ ಮಮ್ಮಿ ಮತ್ತು ಅವರ ಮನೆಗೆ ಬಂದಿದ್ರು ನಮ್ಮ ಮನೆಗೆ ರೀ. ಬಂದು ಒಂದು ದಿವ್ಸ ನೈಟ್ ಒಂದು ದಿವ್ಸ ವಸ್ತಿ ಇದ್ರು ನಮ್ಮ ಮನ್ಯಾಗ ರೀ. ವಸ್ತಿ ಇದ್ಮ್ಯಾಗ ಏನಾಯ್ತು ರೀ ವೈನಿರಿ ಮತ್ತು ಹೆಂಗಾಯ್ತು ರೀ ಅಂತ ನಾನು ಹಾರ್ಟ್ ಬೆಳೆಯೋಲಾಗಿತ್ತು ತಗ್ಸಿದ್ದು ರೀ ಅಂತ ನನ್ನ ಗಂಡಗೆ ಅಣ್ಣ ಅಂತೇಳಿ ಮಾತಾಡಕತ್ತಾಳ್ರಿ. ಅದು ಹಂಗೆ ನಾವು ಎಲ್ಲೋ ಪರಿಚಯ ಇದ್ದಿರಬೇಕು ಅಣ್ಣ ತಂಗಿ ಅಂತೇಳಿ ನಾನು ಮಾತಾಡ್ತಾನಂತೇಳಿ ಗಪ್ಪಾಗಿದ್ದು ರೀ ನಾವು. ಅದು ಹಂಗೆ ಅವ್ರಿಗೆ ಸಂಪರ್ಕ ಜಾಸ್ತಿ ಆಕೈತಿ ರೀ. ಅದು ನನಗೆ ಮೊಬೈಲ್ದಾಗ 2-3 ಸರಿ ಸಿಕ್ಕ್ರಿ. ಅವ್ನು ಸಿಕ್ಕಿದ್ಮ್ಯಾಗ ನಾನು ಕೇಳೀನಿ ರೀ ಯಾಕೆ ಈಕೆ ನೀನು ಕೂಡ ಇರ್ತಾಳು, ಫೋಟೋ ಯಾಕೆ ತಗೋತಾಳ ಅಂತೇಳಿ. ಅವಾಗ ನಾನು ಕೂಡ ಅವ್ನು ಮಾತು ಬಿಡೋದ, ನಮ್ಮ ಮನೆಗೆ ಬರೋದು ಕಮ್ಮಿ ಮಾಡೋದ, ಮನೆಗೆ ಬರೋದು ಕಮ್ಮಿ ಮಾಡಕತ್ರಿ. ಎದಕ್ಕೆ ಮನೆಗೆ ಬರೋದು ಕಮ್ಮಿ ಮಾಡೋದು? ನಾನು ಕೆಲಸ ಮ್ಯಾಗಿದ್ದೇನು, ವಸ್ತಿ ಕೆಲ್ಸಕ್ಕೆ ಹೋಗ್ತೇನು, ಕೆಲಸ ಮುಗಿದ್ಮೇಲೆ ಬರ್ತೇನಲ್ಲ ಮನೆಗೆ. ನಾನು ತಗೊಂಡು ಕೂಡ ಜಗಳ ತೆಗಿಯಾಕತ್ತೇನೆ ರೀ ಮನೆಗೆ ಬರ್ಲಾಗನ. ಅವ್ರ ಮಮ್ಮಿ ಪಾಪ ನನಗೆ ಹಂಗೆ ಹೇಳಕತ್ತಾರೆ. ಇಲ್ಲ ಮತ್ತು ಕೆಲ್ಸಕ್ಕೆ ಹೋಗ್ತಾ ಹೋಗ್ಲಿ ಬಿಡ್ಲ ಹೋದ್ಮ್ಯಾಗ ಬರ್ತಾ. ಎಷ್ಟು ದಿವಸ ಹೋಗ್ತಾನೆ ರೀ ಕೆಲ್ಸಕ್ಕೆ? ತಿಂಗಳ ಒಂದು ಸರಿ ಮನೆಗೆ ಬರೋದಿಲ್ಲ ರೀ ಅವ್ನು. ತಿಂಗಳು ಪೂರ್ತ ಹೊರಗೆ ಇರ್ತಾರೆ. ಫೋನ್ ಹಚ್ಚಿ ಕೇಳ್ರೆ ಫೋನ್ ಸ್ವಿಚ್ ಆಫ್ ಮಾಡ್ತಾನೆ ರೀ. ಮತ್ತು ನಾ 2-3 ಸರಿ ನನಗೆ ಈ ಕಡೆ ಸಿಕ್ಕಿದ್ದಾನೆ ರೀ. ಅವ್ನು ಸಿಕ್ಕ ನಾನು ಫೋನ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೇನೆ ರೀ. ಕೊಡೋಣ ನನಗೆ ಏನು ಹೇಳಿದ್ರು ಒಯ್ತಾನಂತ ಹೇಳಿದ್ರಿ. ಒಯ್ತಾನಂತ ಹೇಳಿಕೇಶನ್ ಒಂದು ತಿಂಗಳು ಟೈಮ್ ಕೊಡು ಅಂತೇಳಿ ಕೇಳಿದ್ರಿ. 24 ತಾರೀಕು ತನಕ 24 ತಾರೀಕಿಂದ 24 ತಾರೀಕು ತನಕ ಟೈಮ್ ಕೊಟ್ಟಿದ್ರು ರೀ ನಾವು. ಅದಾದ್ಮೇಲೆ ಅವನಿಗೆ ಫೋನ್ ಹಚ್ಚಿದ್ರಿ ಬಾ ಅಂತೇಳಿ ಅಂತ ಬರ್ತೇನಂತ ಹೇಳಿನ್ರಿ. ಇಬ್ರು ಕೂಡ 3 ಮಂದಿ ಕೂಡ ಜನ್ಮ ಮಾಡಿದ್ರೆ ಬಾ, ಇಲ್ಲದ್ರೆ ನಾನು ಕೂಡ ಬರಬೇಡ ಅಂತ ಹೇಳಿದ್ರಿ. ನಾನು ರಾಯಬಾಗ ಪೊಲೀಸಿಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ರೀ. ಸರ್ಗಳವನ್ನ ಮರ್ದಿಸ್ ಈಗ ನಿಮ್ಮ ಅತ್ತಿ ಮಾವ ನೀವು ಏನು ಅನ್ನಿಲ್ಲ ಬಂದು ಕರ್ಕೊಂಡು ಹೋಗ್ತಾನಂತ ಹೇಳ್ರಿ. ಇಲ್ಲಿ ಬಂದ್ಮ್ಯಾಗ ರೀ ಇಲ್ಲಿ ನಿಮ್ಮ ಅತ್ತಿ ಮಾಮ ನಮ್ಮ ಅತ್ತಿ ಮಾಮ ಏನಂತಾರ್ರಿ, ದುಡ್ಡು ತಿಂದ್ರನ್ನ ಆಗೋದಿತ್ಲ, ಎಷ್ಟು ದಿವ್ಸ ಹೋಗೋದ ಹಿಂದಿನ ನಾಳೆ ಬರತ್ತನ್ರಿ ನಮ್ಮ ಮನೆಗೆ, ಎಷ್ಟು ದಿವ್ಸ ಹೋಗೋದ ಅಂತಾರೆ. ಬರೀ ಪ್ರತಿ ಸರಿ ಕೇಳಿದಾಗ ಎಷ್ಟು ದಿವ್ಸ ಹೋಗೋದ ಬರ್ತಾ ಮನೆಗೆ ಬಿಡ, ಎಲ್ಲಿ ಹೋಗೋದ? ರಿಜಿಸ್ಟರ್ ಮ್ಯಾರೇಜ್ ಆದ್ರೆ ನಿಮ್ಗೆ ಗೊತ್ತಾಗಲಿಲ್ಲ? ಇಲ್ಲಿ ಗೊತ್ತಾಗಿಲ್ರಿ ಸರ್. ನನಗೆ ಅವ್ನು ನಿನ್ನೆ ಫೋನ್ ಹಚ್ಚಿ ಹೇಳಿದಾಗ ನನಗೆ ಗೊತ್ತಾಗಿತ್ತು ರಿಜಿಸ್ಟರ್ ಮ್ಯಾರೇಜ್ ಆಗೈತೆ ಅಂತ ಹೇಳ್ರಿ. ನಿನ್ನೆ ನನಗೆ ಅವ್ನು ಕರೆಯಕ್ಕೆ ಬರ್ತೇನೆ ಫೋನ್ ಹಚ್ಚಿದಾಗ ನಾವು ಫೋನ್ ಎಬ್ಸಿಕೇಶನ್ ಬರ್ತೇನೆ ಅಂತ ಹೇಳೋಣ. ನಮ್ಮ 3 ಮಂದಿ ಕೂಡಿ ಇರೋದತ್ತ ನಾನು ಯಾರ ಕೇಳೋಣ ದಶರಥ್ ಲಕ್ಷ್ಮೀ ಸನದಿ ಅಂತ ಹೇಳ್ತಾನೆ ರೀ ಅವ್ನು. ಮತ್ತು ನಾ ಯಾರ ಕೇಳಿದ್ಗೆ ನೀನು ನಾನು ಹೆಂತಿಲ್ಲ 3 ಮಂದಿ ಕೂಡಿ ಇರೋದು ಅಂತ ಹೇಳ್ತಾರೆ. ನಾ ಇದಕ್ಕೆ ಕಬ್ಬು ಕೊಡಂಗಿಲ್ಲ ರೀ. ನನಗೆ ನನ್ನ ಗಂಡು ಬೇಕು ರೀ. ನಂಗೆ ನ್ಯಾಯ ಯಾರು ಕೂಡಿ ಇರೋದು ಅಂತಾರೆ? ವಕೀಲ ನನ್ನ ಗಂಡ 3 ಮಂದಿ ಕೂಡಿ ಇರೋದು ಅಂತೇಳಿ ಅಂತಾರೆ ಅವ್ನು. ನಿಮ್ಮ ಗಂಡ ಅಂತ? ನನ್ನ ಗಂಡ ಅಂತಾನ್ರಿ. ಹಂಗೆ ನೀ ಅಕ್ಕಿ ಕೂಡ ಕೂಡಿರಕ್ಕಿದ್ದೆ ಅಂದ್ರೆ ಬಾ ಒಂದು ರೂಮ್ನಾಗ ಜನ್ಮ ಮಾಡೋನು 3 ಮಂದಿ ಅಂತ ಹೇಳ್ತಾನೆ ರೀ ನನಗೆ.